ಸರ್. ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ಒಂದು 197 ಜನಕ್ಕಾದರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಇಟ್ಟು ಇದು ಮಾಡೋಣ ಅಂತ. ಈಗ TPM ಟೌನ್ ಪ್ಲಾನಿಂಗ್ ಕಮಿಷನರು, ನಗರಸಭೆ ಕಮಿಷನರು, ನಮ್ಮ ಅಧ್ಯಕ್ಷರು ಕೇಶರೆಡ್ಡಣ್ಣವರು ಮತ್ತು ಡಿವೈನ್ ಸಿಟಿ ಎಲ್ಲ ನಿವೇಶನದ ಮಾಲೀಕರ ಜೊತೆ ಒಂದು ಚರ್ಚೆ ಆಯಿತು. ಮಾರ್ಚ್ 5 ಇದು ಸ್ಕೆಚ್ ಎಲ್ಲ ರೆಡಿ ಮಾಡಿಕೊಂಡು DC ಅವ್ರ ಜೊತೆ ಮತ್ತೆ ಒಂದು ಸಭೆ ಮಾಡಿ ಅಟ್ಲೀಸ್ಟ್ ಇವ್ರಿಗೊಂದು ಕನ್ಕ್ಲೂಷನ್, ಇವ್ರಿಗೊಂದು ಅನುಕೂಲ ಮಾಡೋ ಪ್ರಯತ್ನ ಪಡ್ತೀನಿ ಸರ್. ವರ್ಷಗಳಿರೋ ಸಮಸ್ಯೆನ ಲಾಜಿಕಲ್ ಎಂಟಿಗೆ ತರ್ತೀವಿ ಸರ್. ಸರ್, ಆಮೇಲೆ MC ಸುಧಾಕರ್ ಸರ್ ಅವರು ಇವತ್ತು ಇಲ್ಲಿ ಮೆಗಾ ಬ್ಲಡ್ ಕ್ಯಾಂಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು MC ಸುಧಾಕರ್ ಸಾಹೇಬರು, ಚೌಡರೆಡ್ಡಿ ಸರ್ ಕುಟುಂಬ, ನನಗೆ ವೈಯಕ್ತಿಕವಾಗಿ ನನಗೆ ರಾಜಕಾರಣದಲ್ಲಿ ನಾನು ಇವತ್ತೇನಾದರೂ ಆಗಿದ್ದೀನಿ ಅಂದರೆ ಆ ಕುಟುಂಬಕ್ಕೆ, ನಾನು ಕೃಷ್ಣ ಬೈರೇಗೌಡ ಸಾಹೇಬ್ರ ಕುಟುಂಬಕ್ಕೆ, MC ಸುಧಾಕರ್ ಸಾಹೇಬ್ರ ಕುಟುಂಬಕ್ಕೆ ನಾನು ಚಿರಋಣಿ. ಯಾಕೆಂದರೆ ನನಗೆ ಟಿಕೆಟ್ ತರೋದ್ರಲ್ಲಿ ಕೊಡಿಸೋದ್ರಲ್ಲಿ ಅವ್ರು ಯಶಸ್ವಿಯಾದರು. ಆ ಕುಟುಂಬದ್ದು ನಮ್ಮ ಚೌಡರೆಡ್ಡಿ ಸಾಹೇಬ್ರ ಹೆಸರಲ್ಲಿ ಇವತ್ತಿಂತ ಒಂದು ಬ್ಲಡ್ ಕ್ಯಾಂಪ್ ನಡೀತಿದೆ. ಇದಕ್ಕೆ ನಾವೆಲ್ಲರೂ ಸಹಕಾರ ನಾವು ಭಾಗವಹಿಸ್ತಿದ್ದೀವಿ. ಇದು ಯಶಸ್ವಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ರಾಷ್ಟ್ರ ಮಟ್ಟದ ಮತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಖಂಡಿತವಾಗೂ ಆಗುತ್ತೆ. ತುಂಬ ಪ್ಲ್ಯಾನ್ ಮಾಡಿದೆ. ಸ್ಪೆಷಲಿ ನಮ್ಮ ಬಾಲಾಜಿ ಅಂಕಲ್ ಅವರು ತುಂಬ ಪ್ಲ್ಯಾನ್ ಮಾಡಿ ಕಳೆದ 1 ತಿಂಗಳಿಂದ ಬಾಲಾಜಿ ಅಂಕಲು, ನಮ್ಮ ಸಂಜಯ್ ಅವರೆಲ್ಲ ಪ್ಲ್ಯಾನ್ ಮಾಡಿ ಇದು ಯಶಸ್ವಿ ಆಗುತ್ತೆ ಸರ್. ಬೆಳಗ್ಗೆ ವಾರ್ಡು ಭೇಟಿ ಮನೆ ಕೊಟ್ಟಿದ್ವಿ. ಕೆಲವರು UGD ಸಮಸ್ಯೆ ಹೇಳಿದ್ರು, ಕೆಲವೊಂದಿಬ್ಬರು ಪೆನ್ಷನ್ ಸಮಸ್ಯೆ ಹೇಳಿದ್ರು. ಈಗ ಹುಡುಗನಲ್ಲೇ ಕಳಿಸಿದ್ದೀನಿ ಪೆನ್ಷನ್ಗೆ. ಒಂದೊಂದೇ ಅಡ್ರೆಸ್ ಮಾಡ್ಕೊಂಡು ಬರ್ತೀವಿ ಸರ್. ಬೇಕಾದಾಗ ಅಷ್ಟು ರೆಸ್ಪಾನ್ಸ್ ಬರ್ತಾ ಇಲ್ವಲ್ಲ? ಇಲ್ಲ, ಅದ್ಭುತವಾಗಿ ಬರ್ತಿದೆ. ಈಗ ನೆನ್ನೆ 1000 ಅಪ್ಲಿಕೇಶನ್ ತೊಗೊಂಡೋಗಿದ್ದಾರೆ. ನೆನ್ನೆ 720 ಕೊಟ್ಟಿದ್ದಾರಲ್ಲ, ಒಂದಿನ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಏನಿದೆ. ಇವತ್ತು ಇನ್ನೊಂದಷ್ಟು ಬರುತ್ತೆ, ನಾಳೆ ಬರುತ್ತೆ. ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಕೆಲವರು ಡಾಕ್ಯುಮೆಂಟ್ ರೆಡಿ ಮಾಡ್ಕೊತಿರ್ತಾರೆ. ಇಲ್ಲ, ಡಿವೈನ್ ಸಿಟಿಯಲ್ಲಿ 269 ಸರಿಸುಮಾರು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಿದ್ದಾವೆ. ಅವರೆಲ್ಲರೂ ಆ ಕುಟುಂಬಗಳು ನಮ್ಮ ನಗರಕ್ಕೆ, ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಕುಟುಂಬಗಳು ಪಾಪ. ಆದರೆ ಖಾತಾ ವಿಚಾರದಲ್ಲಿ ಅವ್ರಿಗೆ 15 ವರ್ಷದಿಂದ ಸಮಸ್ಯೆ ಇದೆ. ಇವತ್ತು ನಾನು ನಮ್ಮ ಟೌನ್ ಪ್ಲಾನಿಂಗ್ ಚೇರ್ಮನ್ ಕೇಶವರೆಡ್ಡಿ ಅಣ್ಣ, ಕೂಡ ಕಮಿಷನರು, ನಗರಸಭೆ ಕಮಿಷನರು ಮತ್ತು ಎಲ್ಲ ನಮ್ಮ ಹಿರಿಯರು, ನಮ್ಮ ಈ ವೇದಿಕೆಯಲ್ಲಿ ಭಾಳಷ್ಟು ಜನ ಹಿರಿಯರಿದ್ದರು, ಗಂಗಾಧರಣ್ಣ, ನಮ್ಮೆಲ್ಲ ಭಾಳಷ್ಟು ಜನ ಇಲ್ಲಿ ವಾಸ ಮಾಡೋರು ಇದ್ದರು. ಸೊ ಒಂದು ತೀರ್ಮಾನ ತೊಗೊಂಡು ಮಾರ್ಚ್ 5ಕ್ಕೆ ಇನ್ನೊಂದು ಮೀಟಿಂಗ್ ಮಾಡಿ ಸರ್ವೆ ಎಲ್ಲ ಮಾಡಿಸಿ ಮಾರ್ಚ್ 5 ಒಂದು ಕನ್ಕ್ಲೂಷನ್ಗೆ ಬಂದು ಯಾರಿಗೆಲ್ಲ ಖಾತಾ 198 ಜನಕ್ಕೆ ಈಗ ಮೊದಲ ಸ್ಟೇಜಲ್ಲಿ ಖಾತಾ ಕೊಡ್ಬೋದು ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಕ್ಲಿಯರ್ ಆಗಿ ಖಾತಾ 1 or 2 ಮಂತ್ಸಲ್ಲಿ ಖಾತಾ ಕೊಡಿಸ್ಬಿಡ್ತೀನಿ ಸರ್. 15 ವರ್ಷದಿಂದ ಭಾಳಷ್ಟು ಏನಿಲ್ಲ ಬ್ರದರ್, ಎನಿಥಿಂಗ್ ಇಚ್ಛಾಶಕ್ತಿ ಕೊರತೆ. ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ನನಗೂ ಜೀವನದಲ್ಲಿ ಒಂದು ಕಷ್ಟಪಟ್ಟು ಒಂದು ಮನೆ ತೊಗೊಂಡು ಅದಕ್ಕೆ ಖಾತಾ ಸಿಗಲಿಲ್ಲ ಅಂದರೆ ಅದರ ಅಭದ್ರತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಲ್ವಾ. ಒಂದು ಸೆಕ್ಯೂರ್ ಅದು ಖಾತಾ ಇದ್ದಾಗ ಆ ಕಾನ್ಫಿಡೆನ್ಸೇ ಬೇರೆ ಮನುಷ್ಯನಿಗೆ. ಅದಕ್ಕೆ ನಾನೀಗ ಇದು ಆಂದೋಲನನೂ ಮಾಡ್ತಿರೋದು. ಇದು ಎಮೋಷ್ನಲ್ಲಾಗಿ ಮಾಡ್ತಿರೋ ಆಂದೋಲನ. ಯಾಕೆ ಅಂದರೆ ಒಂದು ಖಾತಾ ಇಲ್ಲದೆ ಇದ್ದಾಗ ತೊಗೊಳಕ್ಕಾಗಲ್ಲ, ಮಾರಕ್ಕಾಗಲ್ಲ, ಅವೆಲ್ಲ ಸಮಸ್ಯೆ ಇರುತ್ತೆ. ಬಟ್ ಇದನ್ನು ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರ, ನಮ್ಮ ಈ ಡಿವೈನ್ ಸಿಟಿ ಅವ್ರ ವಿಶ್ವಾಸ ತಗೊಂಡು ಕ್ಲಿಯರ್ ಮಾಡ್ಕೊಡ್ತೀವಿ. ಸರ್, ಬೇಕತ್ತ ಅಭಿನಯ ಎಷ್ಟು ಅವರಿಗೆ ಆಂದೋಲನ? ನಿನ್ನೆ 720ಕ್ಕೂ ಹೆಚ್ಚು ಅರ್ಜಿ ಬಂದಿದೆ. 1000 ಅರ್ಜಿ ತೊಗೊಂಡೋಗಿದ್ದಾರೆ. ಇವತ್ತು ಒಂದು 700ರಿಂದ 1000 ಬರೋ ಚಾನ್ಸಸ್ ಇದೆ. ಯಶಸ್ವಿ ಆಗುತ್ತೆ ಸರ್. ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ. ನಾನು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ.